ನನ್ನ ಗಂಡಾಗಲಿ ನಾನಾಗಲಿ ಕಷ್ಟದೊಳಗಿಂದ ಜೀವನ ಕಳೆದಿರ್ತಕ್ಕಂಥವ್ರು ಮುಂದೆ ನನ್ನ ಮಗನಿಂದ ನನಗೆ ಸುಖ ಆದಿತ್ಯನೋ, ಮಗ ನನಗಂದ ಚೆನ್ನಾಗಿ ನೋಡ್ತಾನ, ಮಗ ನನ್ನ ಮೇಲಿಂದ ಪ್ರೀತಿ ಅದಾನ, ಅದಕ್ಕೆ ಮಗನ ಮೇಲಿಂದ ಆಸೆ ಇಟ್ಕೊಂಡು ಕುಂತವಳು ಯಾರು? ಲಿಂಗಮ್ಮ. ಯಾವಾಗಿಂದ 20 ವರ್ಷದ ಮಗ ಅದ. ಯಾರು? ಮಲ್ಲಿಕಾರ್ಜುನ 20 ವರ್ಷದ ಮಗ ಅದ. ಮೊದಲು ಏನಂದಿದ್ದ ತಾಯಿಗೆ, ಯವ ಮೊದಲು ತಂಗಿದಿಂದ ಆಗ್ಲೇವ, ಆ ತಂಗಿದಾದ ಬಳಿಕ ನಾ ಮಾಡ್ಕೋತೀನಿ ತಂದವ. ತಾನು ಏನು ಮಾಡ್ದ? 20 ವರ್ಷದ ಮಗ ಅದ. ಈ ತಾಯಿಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಒಂದು ಹುಡುಗಿಗೆಂದ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ. ಏನ್ರಿ, ಒಂದು ಹುಡುಗಿಗೆಂದ ಕರ್ಕೊಂಡು ಮನೆಗೆ ಕರ್ಕೊಂಡಂದ ಬಂದ. ಬರೋದ್ರೊಳಗೆಂದ ನೋಡ್ತಾಳ. ಅವ ಅಂದ, ಏನು ಮಗ? ಯವ ನಾ ಮದುವೆ ಮಾಡ್ಕೊಂಡು ಬಂದೀನಿ. ಯವ ನಾ ಮದುವೆ ಮಾಡ್ಕೊಂಡು ಬಂದೀನಿ ಎತ್ತಿಕೊಂಡಂದಾಗ ಲಿಂಗಮ್ಮ ಅಂತಾಳ, ಯಪ್ಪ ಚಲೋ ಮಾಡಿ ನೋಡ, ಅದೊಂದು ವಜ್ಜಿ ನನಗೆ ಇಳಿಸ್ತಿ ನೋಡಪ್ಪ, ನನಗೆ ನಿನ್ನ ಮದುವೆ ಮಾಡೋಕ್ಕಿಂತ ಕಷ್ಟ ಹಾಕಿತ್ತು, ನೀನೇ ಮಾಡ್ಕೊಂಡು ಬಂದಿಲ್ಲಪ್ಪ, ಚಲೋ ಆಯ್ತು ಎತ್ತಿಕೊಂಡು. ಯಮ್ಮನವ ಅಂದ್ಲು. ಏನವ ಅಂದ್ಲು, ನಿಮ್ಮ ಅಣ್ಣ ಮದುವೆ ಮಾಡ್ಕೊಂಡು ಬಂದನವ, ಆರತಿ ತೊಗೊಂಡು ಬಾ, ಆರತಿ ತೊಗೊಂಡು ಬಾ ತಿಳ್ಕೊಂಡಂದು ಪಾಪ ಯಮನ ಹೋಗಿ ಅಂದ ತಾಯಿ ಹೇಳಲು. ತಂಗಿ ಆರತಿ ತೊಗೊಂಡಂದ ಬರಕತ್ತಿದ್ಲು. ಈಗ ಏನು ಮಲ್ಲಿಕಾರ್ಜುನ ಮದುವೆ ಮಾಡ್ಕೊಂಡೇನು ಬಂದಾಳಲ್ಲ, ಇವಳು ಇನ್ನೂ ಮನೆಯ ಕಾಲೂ ಇಟ್ಟಿಲ್ಲ. ಏನೋ ಆರತಿ ಮಾಡ್ಯಂದ ಮನೆ ಒಳಗೂ ತೊಗೊಂಡಿಲ್ಲ. ಹುಡುಗನ ಜೋಡಿ ಮಲ್ಲಿಕಾರ್ಜುನ ಜೋಡಿ ಜಗಳ ತಗಲಕ್ಕಿ. ಏನದು ಜಗಳ ತಗಲು? ನಿನಗೆ ತಂದಿಲ್ಲ ತಗೊಂಡು ಹೇಳಿದಿಲ್ಲ, ನನಗೆ ತಂದಿಲ್ಲ ತಂದು ಮದುವೆ ಮಾಡ್ಕೊಂಡಿದ್ದಿಲ್ಲ ನೀನು. ಅವಾಗ ಪಾಪ ಲಿಂಗಮ್ಮ ಅಂತಾಳ, ಹೌದೇವ ನನ್ನ ಮಗ ಏನು ಸುಳ್ಳು ಹೇಳಿಲ್ಲ, ಅವನಿಗೆ ತಂದಿಲ್ಲ, ತಂದೆ ಸತ್ತೋಗ್ಯ. ಬರೇ ತಂದಿಲ್ಲ ತಾಟೆ ಹೇಳಿಲ್ಲ, ನನಗೆ ತಾಯಿ ಇಲ್ಲ, ಯಾರೂ ಇಲ್ಲ, ನಾನೊಬ್ಬ ಅನಾಥ ತಿಳ್ಕೊಂಡಂದು ಹೇಳಿನ, ನನಗೆ ಅನಾಥ ತಿಳ್ಕೊಂಡಂದು ಹೇಳಿ ನಾನು ಮದುವೆ ಮಾಡ್ಕೊಂಡ ನಾ ತಿಳ್ಕೊಂಡನು. ನಿನಗೆ ತಾಯಿ ಅದಾಳ, ತಂಗಿ ಅದಾಳ, ಇಟ್ಟೆಲ್ಲ ಇದ್ದಾಗ ನನ್ಯಾಗ ನೀ ಮದುವೆ ಮಾಡ್ಕೊಂಡು? ನಾನು ನಿನ್ನ ಮನೆಯಾಗಿಂದ ಬರಂಗಿಲ್ಲ, ನಾನು ನಿನ್ನ ಮನೆಯಾಗಿಂದ ಬರಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ನಿನ್ನ ತಾಯಿ ತಂದೆಯಿಂದ ಹೊರಗಾಗಬೇಕು ಅಂದಾಗ ಮಾತ್ರ ನಿನ್ನ ಮನೆಯಾಗಿಂದ ನಾನು ಬರ್ತೀನಿ ಅಂತ ತಿಳ್ಕೊಂಡಂದು ಪಾಪ ಇನ್ನ ಮನ್ಯಾಗ ಕಾಲೇ ಇಟ್ಟಿಲ್ಲ. ಏನ್ರಿ, ಹೆಣ್ಣು ಮಗಳು ಗಂಡನ ಜೊತೆಯೊಳಗಿಂದ ಜಗಳ ತೆಗೆದು ಯಾವಾಗಿಂದ ಈ ಮಾತುಗಳನ್ನು ಕೇಳಿದಾಗ ಏನ್ರಿ ತಾಯಿಗಿಂದ ಒಂಥರ ಶಾಕ್ ಆದಂಗಾಯ್ತು. ಹೆಂಗಾಗ್ಲಿಕ್ಕಿಲ್ರಿ ತಾಯಿಗೆ? ಇನ್ನು ಅವಳ ಮನೆಯಾಗಿಂದ ಬಂದೇಗಿಲ್ಲ. ಅವಳ ಮನೆಯಾಗಿಂದ ಬಂದ್ರ ನಾನು ಒಳಗೆ ಬರಬೇಕಾಗಿತ್ತು ಅಂದ್ರೆ ನಿನ್ನ ತಂದೆ ತಾಯಿಯಿಂದ ಹೊರಗೆ ಆಗಬೇಕು ಅಂದ್ರೆ ಮಾತ್ರ ನಿನ್ನ ಮನೆಗೆ ನಾ ಬರ್ತೀನಿ ಅಂತ ತಿಳ್ಕೊಂಡಂದಾಗ ಇವ ಮಲ್ಲಿಕಾರ್ಜುನ ಮಗ ತಾಯಿ ಮೇಲೆ ಅಷ್ಟು ಪ್ರೀತಿ ಇದ್ನಲ್ಲ, ಯಾವಾಗಿಂದ ಹೆಂಡತಿ ಮಾತು ಕೇಳಿ ತಾಯಿಗೆ ಅಂತಾನೆ, ಯವ ಮತ್ತು ನೀ ಮನೆಯಾಗಿದ್ದೆ ಅಂತ ತಿಳ್ಕೊಂಡಂದ್ರ ಹಾಗೆ ನನ್ನ ಹೆಂಡತಿ ನನ್ನ ಮನೆಯಾಗಿಂದ ಬರಂಗಿಲ್ಲ ಅಂತ ತಿಳ್ಕೊಂಡಂತಾಳ, ಅದಕ್ಕೆ ನಿಮ್ಮ ಮನೆಯಿಂದ ಹೊರಗೆ ಹೋಗು ಅಂದ. ತಾಯಿ ಮಗನ ಕಾಲ ಮೇಲೆ ಬಿದ್ದು ಹಳ್ಳಿ ಕತ್ಲು. ಮಗ ನಿನ್ನ ಬಿಟ್ಟು ನಾ ಎಲ್ಲಿಗೆ ತೋಲಿ? ನನಗೆ ಯಾರು ನೋಡ್ಕೊಳ್ಳೋರು ಅದಾರೆ? ನನಗಿಂದ ಹೊಟ್ಟೆಗೆ ಹಾಕವ್ರು ಯಾರು? ಬಟ್ಟೆ ತರವ್ರು ಯಾರು? ನಿನ್ನ ಮೇಲಿಂದ ನಾನು ಆಸೆ ಅಂತ ತೆಗೆದು ಇಟ್ಕೊಂಡು ಕುಂತೀನಿ. ಮಗ ನನಗೆ ಜ್ವಾಕಿ ಮಾಡ್ತಾನ, ಮಗ ನನ್ನ ಮೇಲಿಂದ ಪ್ರೀತಿ ಅದಾನ, ಜೀವನ ಪರ್ಯಂತರವಾಗಿ ನನ್ನ ಮಗ ನನ್ನನ್ನು ಜ್ವಾಕಿ ಮಾಡ್ತಾನ ತಿಳ್ಕೊಂಡಂದು ನಿನ್ನ ಮೇಲಿಂದ ನಂಬಿಕೆ ಇಟ್ಕೊಂಡು ಕೂತೀನಿ, ಆಸೆ ಇಟ್ಕೊಂಡು ಕೂತೀನಿ. ನೀನೇ ಹಿಂಗೆ ಹೊರಗೆ ಹೋಗತ್ತೆ ತಿಳ್ಕೊಂಡ ನಾ ಎಲ್ಲೆಂತ ಹೋಲಿ ಮಗ, ನಾ ಎಲ್ಲಿ ಹೋಲಿ ತಿಳ್ಕೊಂಡಂದು ಪಾಪ ತಾಯಿ ಮಗನೆದುರಿಗಿಂದ ಕಣ್ಣೀರು ಹಾಕ್ಲಿಕ್ಕತ್ಯ. ಯಾವಾಗಿಂದ ಮಲ್ಲಿಕಾರ್ಜುನ ತನ್ನ ಎಲ್ಲಿಗೆ ಹೋಗಿ ನನಗೇನು ಗೊತ್ತು? ಒಟ್ಟು ಈ ಮನೆಯಿಂದ ನನ್ನ ಹೆಂಡತಿ ಬರಬೇಕಾಗಿತ್ತು ಅಂದ್ರೆ ನೀ ಮನೆಯಿಂದ ಹೊರಗಾಗಬೇಕು, ಅದಕ್ಕೆ ನೀ ಮನೆಯಿಂದ ಹೊರಗೆ ಹೋಗತ್ತೆ ಕೊಣಂದ. ನಾ ಹೋಗಂಗಿಲ್ಲ ಮಗ, ನಾ ಎಲ್ಲಿಗೆತ್ತರ ಹೋಲಿ, ಇರೋದೊಂದು ತಂಗ್ಯದ, ತಂಗಿನ ಕರ್ಕೊಂಡು ನಾ ಎಲ್ಲಿಗೆತ್ತರ ಹೋಲಿ ಎತ್ತಿಕೊಂಡೊಂದು ಹಳ್ಳಿ ಕತ್ಲು. ಅಳುವಂಥ ಪ್ರಸಂಗದೊಳಗೆ ಕಟಕನ ಆಗಿರ್ತಕ್ಕಂಥ ಮಗ ಏನ್ರಿ, ಪಾಪಿ ಆಗಿರ್ತಕ್ಕಂಥ ಮಗ, ನೀ ಎಲ್ಲರೂ ಹೋಗು, ನನ್ನ ಹೆಂಡತಿ ಮನೆಯಾಗಿಂದ ಬರಬೇಕಾಗಿತ್ತು ಅಂತಂದ್ರೆ ನೀ ಮನೆ ಬಿಟ್ಟಂದ ಹೋಗ್ಬೇಕತ್ತಿಕೊಂಡೊಂದು ಜಾಡಿಸಿ ತಾಯಿಗೆ ಒದ್ದು ಬಿಟ್ಟ. ಏನ್ರಿ ನೋಡ್ರಿ, ತಾಯಿ ಮೇಲೆ ಅಟ್ಟ ಪ್ರೀತಿ ಅದನ್ನು ತಿಳ್ಕೊಂಡಂದು ತಾಯಿ ತಿಳ್ಕೊಂಡ. ಯಾವಾಗಿಂದ ತಾಯಿಗಿಂದ ಒದ್ದು ಬಿಟ್ಟ, ತಾಯಿ ಮಗಳನಿಂದ ಕೈ ಹಿಡ್ಕೊಂಡು ಮಗಳ ಮುಖ ನೋಡಿದ ಕಣ್ಣೀರು ಹಾಕ್ಲಿಕ್ಕತ್ತ. ಏನು ಶ್ರೀಮಂತ ಮನೆಯನ್ನಲ್ಲ, ತಾನೇ ಕೂಲಿ ಮಾಡ್ತಿದ್ಲು. ಉಟ್ಕೊಳಕ್ಕಿಂದ ಇನ್ನೊಂದು ಸೀರೆ ಬಿಟ್ಟಂದ ಇನ್ನೊಂದು ಸೀರೆ ಇಲ್ಲ ಅಂತ ಬಡತನ ಸ್ಥಿತಿ ಒಳಗಿರ್ತಕ್ಕಂಥ ಹೆಣ್ಣು ಮಗಳು ಯಾವಾಗಿಂದ ಮಗ ಒದ್ದು ಬಿಟ್ಟ, ತಾಯಿಗೆ ಹೆಂಗಾಗ್ಲಿಕ್ಕಿರ್ರಿ ಆಡ ತಾಯಿ ಒಂದು ಸಾವುನಿಂದ ನೆಲಕ್ಕೆ ಕುಂತು ಬೋರ್ಯಾಡಿ ಹಳ್ಳಿಕತ್ತೇಳ, ಮಗ ಒದಿಯಲೆಕ್ಕಪ್ಪ, ಇನ್ನೊಂದೆರಡು ಒದಿ ಬ್ಯಾಡ ಅನ್ನಂಗಿಲ್ಲ. ಇಂಥ ರಾತ್ರಿ ಸಮಯದೊಳಗೆ ನನ್ನನ್ನು ಹೊರಗೆ ಹಾಕಿಬಿಡ, ನಾನು ಮನೆ ಬಿಟ್ಟೆ ಅಂದ್ರೆ ಎಲ್ಲಿಗೆ ಹೋಲಿ ಎತ್ತಿಕೊಂಡು ಪಾಪ ತಾಯಿ ಒಂದು ಸಾವುನಿಂದ ಕಣ್ಣೀರು ಹಾಕ್ತಾಳೆ. ಯಾವಾಗಿಂದ ತಾಯಿಗಿಂದ ಮತ್ತೆಂದ ಒದ್ದು ನೀ ಎಲ್ಲರೂ ಹೋಗತ್ತಿಕೊಂಡು ಹೆಣ್ತಿ ಕೈ ಹಿಡ್ಕೊಂಡು ಒಳಗೆ ಹೋಗಿ ಅಂದ ಮನೆ ಬಾಗಿಲು ಹಾಕ್ಕೊಂಡ. ಯಾವಾಗಿಂದ ಮನೆ ಬಾಗಿಲು ಹಾಕ್ಕೊಂಡ, ತಾಯಿಗೆ ಒಂದು ತಿಳಿಲಿಲ್ಲ. ಮಗಳನ್ನ ಕರ್ಕೊಂಡು ಏನ್ರಿ, ಮಗಳನ್ನ ಕರ್ಕೊಂಡಂದ ಕತ್ತಲ ಸಮಯ ಅಂಥದ್ರೊಳಗಿಂದ ನಡ್ಕೊಂತಂದ ಎಲ್ಲಿಗೆ ಬರ್ತಾಳೆ ಹತ್ತಿಕೊಂಡದ ಕೇಳಿದ್ರೆ ಅಲ್ಲೇ ಚಾವಣಿ ಹತ್ತಿಕೊಂಡು ಬರ್ತದೆ. ಲಿಂಗಸೂರು ಚಾವಣಿ ಹತ್ತಿಕೊಂಡು ಅಂತಾರಲ್ರಿ,
ತಾಯಿ ಮಗನ ಕಾಲ ಮೇಲೆ ಬಿದ್ದಂದ ಎಷ್ಟು ಹತ್ತನ್ನು ಕೂಡ ಕೇಳಲಿಲ್ಲ ಮಗ. ಯಾವಾಗಿಂದ ತಾಯಿಗಿಂದ ಒದ್ದು ಬಿಟ್ಟ. ತಾಯಿ ಸಣ್ಣ ಮಗಳು 14 ವರ್ಷದ ಯಮನವನ್ನು ಕರ್ಕೊಂಡು ಕಣ್ಣೀರು ಹಾಕೊಂತ ದುಃಖ ಮಾಡ್ಕೊಂತ ನಡ್ಕೊಂತ ಅಲ್ಲಿ ಒಂದು ಚಾವಣಿ ಎತ್ತಿಕೊಂಡು ಊರು ಬರ್ತದ. ಆ ಊರಿಗೆಂದ ಬಂದು ಬಸ್ ಸ್ಟ್ಯಾಂಡ್ಗೆಂದ ಬಂದು ಬಸ್ ಸ್ಟ್ಯಾಂಡ್ನಾಗ ತಾಯಿ ಹಿಂಗೆ ಯಮನವನ್ನ ತನ್ನ ತೊಡೆ ಮೇಲೆ ಹಾಕ್ಕೊಂಡು ಮೊದಲೇ ರೂಪವತಿ ಆಗಿರ್ತಕ್ಕಂಥ ಹುಟ್ಟಿದ್ದೇನೋ ಕುರುಬರ ಮನೆಯಾಗಂದ ಹುಟ್ಟಲೇಕ, ಬಡತನ ಮನೆಯಾಗ ಹುಟ್ಟಲೇಕ. ಆದ್ರೆ ಆ ಹುಡುಗಿ ಯಮನವು ಹೆಂಗಿದ್ಲು ಅಂತ ತಿಳ್ಕೊಂಡಂದ್ರೆ ಅಷ್ಟು ರೂಪತಿಯಾಗಿದ್ಲು, ಭಾಳ ಸುಂದರಿಯಾಗಿದ್ಲು. ಯಾವಾಗಿಂದ ಮಗಳು ಒಂದು ಕಡೆಗಿಂದ ಸುಂದರಿಯಾಗಿದ್ದಾಳೆ, ಕತ್ತಲದೊಳಗ ರಾತ್ರಿ ಅಂದ ಬಸ್ ಸ್ಟ್ಯಾಂಡ್ ಒಳಗೆ ಮಗಳನ್ನ ಹಿಂಗೆ ತೊಡೆ ಮೇಲೆ ಮನಗಿಸ್ಕೊಂಡು ತಾಯಿ ಲಿಂಗವ್ವ ಆ ಮಗಳ ಮಾರಿ ಮೇಲೆ ಮಗಳ ಮುಖ ನೋಡಬಾರ್ದು ಯಾರು ಅತ್ತಂದು. ಯಾಕಂದ್ರೆ ದಿನಮಾನಂದ ಸರಿ ಇಲ್ಲ ಏನ್ರಿ. ಅವತ್ತಿನ ದಿನಮಾನದೊಳಗೆ ಇಟ್ಟಂದ ವಿಚಾರ ಮಾಡ್ತಾರತ್ತಂದ್ರೆ ಇವತ್ತಿನ ದಿನಮಾನಂದ ಹೆಂಗಿರ್ತಾವ ನೀವೇ ಲೆಕ್ಕ ಹಾಕೊಡ್ರಿ. ಪಾಪ ತಾಯಿ ಅಂತಾಳ, ಮಗಳಂದ ರೂಪವತಿ ಅದಾಳ, ನನ್ನ ಮಗಳ ಮುಖ ಯಾರು ನೋಡಬಾರ್ದು ತಿಳ್ಕೊಂಡಂದು ಹಿಂಗೆ ತೊಡೆ ಮೇಗಂದ ಮನಗಿಸ್ಕೊಂಡು ಮುಖದ ಮ್ಯಾಲ ತನ್ನ ಸೆರಗ ಹಾಕ್ಯಾಳ, ಬಚ್ಚಾಳ. ಅದು ಸೀರೆ ಎಲ್ಲ ಕಡೆ ಹರಿದು ಹೋಗ್ಬಿಟ್ಟ. ಯಾವಾಗ ಹಿಂಗೆಲ್ಲ ಆಗುವಂಥ ಪ್ರಸಂಗದ ಒಳಗೆ ಜ್ವಾಕಿ ಮಾಡುವಂಥ ಪ್ರಸಂಗದ ಒಳಗೆ ಯಮನವ್ವ ಎದ್ದು ಕುಂದಿರ್ತಾಳ. ಯವ್ವ, ಇನ್ನು ಮುಂದೆ ನನ್ನ ಸಲುವಾಗಿ ನೀ ಅಂದ ಚಿಂತೆ ಮಾಡಬೇಡ, ನನ್ನ ಸಲುವಾಗಿ ಅಂದ ನೀ ಚಿಂತೆ ಮಾಡಬೇಡ. ಎಲ್ಲಿ ಹಾಕಿರುವ ಲೆಕ್ಕ ಅಣ್ಣನಂಗ ನಾನು ನಿನಗೆಂದ ಕೈ ಬಿಡಂಗಿಲ್ಲ. ಮಲ್ಲಿಕಾರ್ಜುನಿಂದ ನಿನಗೇನು ಕೈ ಬಿಟ್ಟಾನ, ನಿನಗೆ ಮನೆಯಿಂದ ಏನೋ ಹೊರಗೆ ಹಾಕಂದಲ್ಲ, ನಾನು ನಿನ್ನಿಂದ ಕೈ ಬಿಡಂಗಿಲ್ಲವಾ. ಇಲ್ಲಿ ತನ ನಾನು ನಿನ್ನ ಮಗಳಾಗಿದ್ದೆ, ಇವತ್ತಿನಿಂದ ನೀ ನನ್ನ ಮಗಳಾಗು, ನಾನು ನಿನಗೆಂದ ತಾಯಿಯಾಗಿ ನಿನ್ನ ಜ್ವಾಕಿ ಮಾಡ್ತೀನಿ ಅಂತ 14 ವರ್ಷದ ಮಗಳು ಯಮನವ್ವ. ನಾನು ನಿನ್ನನ್ನು ತಾಯಿಯಾಗಿ ಜ್ವಾಕಿ ಮಾಡ್ತೀನಿ. ಮಗಳನ್ನ ಕೊಳ್ಳಿಗೆ ಹಾಕೊಂಡು ತಾಯಿ ಅಳತಾಳ ಬಸ್ ಸ್ಟ್ಯಾಂಡ್ನಾಗ. ಬೆಳಗಾಗುವರೆಗಿನ ಕೂಡ ಚಾವಣಿ ಬಸ್ ಸ್ಟ್ಯಾಂಡ್ ಒಳಗಿಂದ ಕುಂತರು. ಯಾವಾಗಿಂದ ಬೆಳಗಾಯ್ತು, ಬೆಳಗಾದ ಬಳಿಕ ಆ ಚಾವಣಿ ಊರಾಗ ಒಂದು ಮಠ. ಅದು ಮಠ ಯಾವುದು ಹತ್ತಿಕೊಂಡ ಕೇಳಿದ್ರೆ ಗದಗದೊಳಗೆ ತೋಂಟದಾರೆ ಜಗದ್ಗುರು ಮಠ ಏನೈತಲ್ಲ ಅದರ ಶಾಖಾ ಮಠನೇ ಅಲ್ಲಿ ಚಾವಣಿ ಒಳಗೆ ತೋಂಟದಾರೆ ಮಠ ಹತ್ತಿಕೊಂಡ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಮೈ ತಗೋಬೇಕು ಏನು ಗೊತ್ತಿಲ್ಲಲ್ಲ ಪಾಪ. ಎಂದೂ ಊರು ಬಿಟ್ಟಂದ ಹೊರಗೆ ಬಂದಕ್ಕೆಲ್ಲ. ಆದ್ರೆ ಪರಿಸ್ಥಿತಿ ಆ ರೀತಿಯಾಗಿ ಬಂದು ಬಿಟ್ಟದ. ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅಲ್ಲಿ ಬೆಳಿಗ್ಗೆ ಶಾಸ್ತ್ರ ನಡೆದಿತ್ತು. ಎಲ್ಲಿ ತೋಂಟದಾರಿ ಮಠದಾಗ ಬೆಳಿಗ್ಗೆ ಶಾಸ್ತ್ರ ಹೇಳ್ತಿದ್ರು ಸ್ವಾಮಿಗಳು. ಯಾವಾಗ ಮಗಳನ್ನ ಕರ್ಕೊಂಡು ಹೋಗಿ ಕುತ್ಕೊಂಡು 1 ತಾಸಿಂದ ಶಾಸ್ತ್ರ ಕೇಳಲು. ಶಾಸ್ತ್ರ ಕೇಳಂದ, ಯಪ್ಪ ಹಿಂಗಿಂಗೆ ಆಗೈತಿ, ಬಂದೀವಿ, ನನ್ನ ಮಗಳಿಗೆ ಒಂದು ಆಶೀರ್ವಾದ ಮಾಡ್ಯಪ್ಪ. ಈಗೀಗ ಮದುವೆ ಮಾಡೋದು ಬೇಡ, ಸನ್ಯಾಸಿ ಅಂತೀವಿ. ಈಗೀಗ ಸಂಸಾರಿನ ಮಾಡೋದು ಬೇಡ, ಸನ್ಯಾಸಿ ಆಗಂಗೆ ಅಂದ ಆಶೀರ್ವಾದ ಮಾಡ್ಯಪ್ಪ. ಎಲ್ಲಿ ಹೋದ್ರು ಮಕ್ಕಳಿಗೆ ಅಂದ ಸುಖ ಇಲ್ಲ ತಿಳ್ಕೊಳಂತ. ನನ್ನ ಮಗಳು ಸುಖ ಪಟ್ಟಿಲ್ಲ. ಹುಟ್ಟಿನಿಂದ ಬಡತನದೊಳಗೆ ಅಂದ ಜೀವನ ಕಳೆದಿರ್ತಕ್ಕಂಥ ಮಗಳು ಈಗ ದೊಡ್ಡವಳ ಆದ ಬಳಕರೆ ನಾನು ದುಡ್ದಂದ ಇವಳನ್ನ ಸುಖದಿಂದ ನೋಡ್ಬೇಕಂತ ತಿಳ್ಕೊಂಡ್ರ ಇರೋದೊಂದು ಮಗನೇ ಒದ್ದಂದ ಹೊರಗೆ ಹಾಕಿಬಿಟ್ಟನಪ್ಪ. ಅದಕ್ಕೆ ಇದಕ್ಕೇನು ಮದುವೆ ಬೇಡ, ಏನು ಬೇಡ, ಸನ್ಯಾಸಿ ಆಗಂಗೆ ಅಂದ ಆಶೀರ್ವಾದ ಮಾಡತ್ತಿಕೊಂಡಂದು. ಯಾವಾಗ ಅಂದ ಅವ್ರು ಸ್ವಾಮಿಗಳಿಗೆ ಅಂದಾಗ ಆಯ್ತು ತೋರವ, ಆಕಿನ ಇಚ್ಛದಂಗೆ ಹಾಕದು. ಅದೇ ಮಾಡಿದಾಗ ಸ್ನಾನಗಿನ ಮಾಡಿಕೊಂಡ್ರು. ಯಾವಾಗಿಂದ ಸ್ನಾನಗಿನ ಮಾಡಿಕೊಂಡು ಅದು ದೊಡ್ಡ ಊರ, ಇಲ್ಲಿ ಎಲ್ಲಿ ಇರುವುದು ತಿಳ್ಕೊಂಡೊಂದು ಹಂಗೆ ಮಗಳು ಕರ್ಕೊಂಡು ಮಡ್ದಾಗ ಊಟ ಮಾಡ್ಕೊಂಡು, ಮಡ್ದಾಗೆ ಜಳಕ ಗಿಳಕ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಗಳನ್ನ ಕರ್ಕೊಂಡು ಅಲ್ಲೇ ಮುಂದೆ ಅಮೀನ್ ಬಾವಿ ಎತ್ತಿಕೊಂಡು ಬರ್ತದ. ಆ ಅಮೀನ್ ಬಾವಿಗೆಂದ ಬಂದು ಊರು ಹಿರಿಯರಿಗೆಂದ ಭೇಟಿ ಹಾಕರಿಯಪ್ಪ, ನಮಗೆ ಹಿಂಗೆ ಯಾರೂ ಇಲ್ಲ, ನಮಗೊಂದು ಈಟಿರಕ್ಕೆಂದ ಜಾಗ ಕೊಡ್ರಿ, ನಾವು ಇಲ್ಲೇ ಕೂಲಿ ನಾಲಿ ಮಾಡ್ಕೋತಂದು ಇರ್ತೀವಿ ಎತ್ತಿಕೊಂಡು. ಪಾಪ ಒಂದು ಗುಡಿಸಲ ಹಾಕಿ ಕೊಟ್ಟರು. ಪಾಪ ಅಲ್ಲೇ ಜೀವನ ಮಾಡ್ತಿದ್ಲು. ಅಲ್ಲೊಬ್ಬ ಮುಸ್ಲಿಮರ ಮಾಸ್ತರ್ ಇದ್ದ. ಯಾವಾಗಿಂದ ಮುಸ್ಲಿಮ್ರವ ಒಬ್ಬ ಮಾಸ್ತರ್ ಇದ್ದ. ಅವ ಈ ಯಮನವ ಈಗ ನಿಂಗಮ್ಮನ ಮ್ಯಾಲ ಭಾಳ ಪ್ರೀತಿ ಅವ. ಯಾಕಂದ್ರೆ ಏನೂ ಇರ್ಲಾರ್ದೇನು ಬಂದಾರಲ್ಲ ತಿಳ್ಕೊಂಡು ಕಾಜಿ ಮ್ಯಾಲ ತನಗೆ ಏಟು ತಿಳಿತದ ಆಟು ಯಮನವ್ಗ ಒಂದು ಈಟು ಸಾಲಿ ಕಲಿಸ್ದ. ಏನ್ರಿ ಅಕ್ಷರಾಭ್ಯಾಸ ಮಾಡಿಸ್ದ. ತನಗೆ ಓದಾಕ ಬರ್ಯಾಕ ಬರಾಟು, ತನ್ನ ಹೆಸರೇ ತನಗೆಂದ ಬರ್ಯಾಕೆಂದ ಬರಲಿ ತಿಳ್ಕೊಂಡು ತನ್ನಲ್ಲಿ ಏಟದ ಆಟದ ತಾಕತ್ತಿರಟ್ಟಂದ ಅಕ್ಷರಾಭ್ಯಾಸ ಮಾಡಿಸ್ದ. ಅಲ್ಲಿ ಕಲ್ತರು. ಯಾವಾಗಿಂದ ಕಲ್ಕೊಂತಂದ ಏನು ಮಾಡಿದ್ರ ತಿಳ್ಕೊಂಡು ಕೇಳಿದ್ರೆ ಈ ಜ್ವಾಳದ ರಾಶಿ ಸುಗ್ಗಿ ಬರ್ತದಲ್ಲ, ಸುಗ್ಗಿ ಬಂದಾಗಿಂದ ಜ್ವಾಳ ಕೊಯ್ಯೋದು ಬರ್ತದಲ್ಲ, ಅದಕ್ಕೆ ಕೆಲಸಕ್ಕೆಂದ ಮಗಳನ್ನ ಕರ್ಕೊಂಡೆ ನಿಂಗವ್ವ ಏನು ಮಾಡ್ಯಾಳ, ಅಲ್ಲಿ ಮುಂದೆ ಗುಡದೂರ ತಗೊಂಡು ಬರ್ತದೆ. ಗುಡದೂರ ಕುಷ್ಟಗಿ ತಾಲೂಕಿನಾಗ ಹಿರೇಮನ್ನಾಪುರ ಗುಡದೂರ ತಗೊಂಡು ಬರ್ತಾವೆ. ಯಾವಾಗಿಂದ ಗುಡದೂರಕ್ಕೆಂದ ತಾಯಿ ಮಗಳು ಇಬ್ಬರು ಕೂಡನೇ ಆ ಸುಗ್ಗಿ ಮಾಡೋಕ್ಕೆಂದ ಈಗ ಹೋಗಿರ್ತಾರೆ ನೋಡ್ರಿ, ಸುಗ್ಗಿ ಮಾಡೋಕೆ ತಗೊಂಡು ಜ್ವಾಳದ ರಾಶಿ. ಈಗ ಕಬ್ಬಿನ ಸುಗ್ಗಿ ಇದ್ದಾಗ ಕಬ್ಬು ಕಡಿಲಕ್ಕದ ಆ ಕಡೆದೆಲ್ಲ ಎಲ್ಲ ಕಡೆ ಜನ ಬರ್ತಿರ್ತಾರಲ್ಲ, ಆ ರೀತಿಯಾಗಿಂದ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಯಾಳ. ಹೋಗಿ ಅಲ್ಲಿ ಇರ್ಬೇಕಲ್ಲಿ
ಮಠದಾಗಿಂದ ಉಳ್ಕೊಂಡ್ರು. ಅಲ್ಲಿ ಒಂದು ಊರಾಗಿಂದ ಹಿರೇಮಠ ಏನ್ರಿ, ಆ ಮಠದ ಸ್ವಾಮಿಗಳಂದ್ರೆ ಅದು ಸಂಸಾರಿಕ ಮಠ, ಅದು ಸನ್ಯಾಸಿ ಮಠ ಅಲ್ಲ, ಸಂಸಾರಿಕ ಮಠ. ಆ ಮಠದ ಸ್ವಾಮಿಗಳು ಯಾರು ಹತ್ತಿಕೊಂಡಂದ್ರೆ ದೊಡ್ಡ ಬಸವಾರ್ಯರು ಹೊತ್ತಿಕೊಂಡಂದು ಆ ಮಠದಿಂದ ಗುರುಗಳು ಹಿರೇಮಠ. ಸಂಸಾರಿಕರು ಯಾವಾಗಿಂದ ಹೋಗಿ ಈರವರೆಗೂ ಕೂಡ ಆ ಮನೆತನದೊಳಗಿಂದ ಆ ಮಠದಾಗಿಂದ ಉಳ್ಕೊಂಡು ಒಂದು ದಿವಸ ಏನಾಗ್ಯದ ಅಲ್ಲೇ ಉಳಿಯೋದು, ರಾತ್ರಿ ಮಠದಾಗ ಊಟ ಮಾಡೋದು, ಹಗಲತ್ತಿಂದ ಜ್ವಾಳ ಕೊಯ್ಲಕ್ಕೆ ಹೋಗೋದು, ತೆನಿ ಕೊಯ್ಯಕ್ಕೆ ಹೋಗೋದು, ಹಿಂಗೆಲ್ಲ ಮಾಡ್ಕೋತ ಕೆಲಸ ಮಾಡ್ಕೋತಿಂದ ಇದ್ರು. ಒಂದು ದಿವಸ ಏನಾಗ್ಯದ ದೊಡ್ಡ ಬಸವಾರ್ಯರು ಪೂಜೆ ಮಾಡ್ಕೊಳಿಕತ್ಯ. ಈ ಮೊದಲೇ ಕುರುಬ್ರಿ ನಮಗಳು ಈಕಿಗೆ ಲಿಂಗ ಅಂದ್ರೆ ಗೊತ್ತಿಲ್ಲ, ಪೂಜೆ ಅಂದ್ರೆ ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿಲ್ಲ. ಯಾವಾಗ ಒಂದು ದಿವಸದಿಂದ ದೊಡ್ಡ ಬಸವಾರ್ಯರು ಪೂಜೆ ಮಾಡ್ಕೊಳಕತ್ತಾರ. ಹಿಂಗೆ ಪೂಜೆ ಮಾಡ್ಕೊಳ್ಳುವಂಥ ಪ್ರಸಂಗದೊಳಗೆ ಅದು ಅಂಗೈಗಂದ ಹಿಂಗೆ ಲಿಂಗ ಇಟ್ಕೊಂಡು ಅವರು ತ್ರಿಕಾಲ ಲಿಂಗ ಪೂಜೆ ಇಟ್ಟರು. ದೊಡ್ಡ ಬಸವಾರ್ಯರು ಬೆಳಿಗ್ಗೆ 4 ಗಂಟೆಗೆ ಪೂಜೆ ಮಾಡ್ಕೊಳ್ಳೋರು. ದೊಡ್ಡ ಪೂಜಾ ನಿಷ್ಠಾವಂತರು ದೊಡ್ಡ ಬಸವಾರ್ಯರು ಯಾವಾಗಿಂದ ಒಂದು ದಿವಸದಿಂದ ಹಿಂಗೆ ಕಿಟಕಿಯಾಗಿ ನೋಡಿದ್ರಾಗ ಆ ದೊಡ್ಡ ಬಸವಾರ್ಯರು ಹಿಂಗೆ ಅಂಗೈ ಒಳಗಿಂದ ಲಿಂಗ ಅಂತಕ್ಕಂದು ಇಟ್ಕೊಂಡು ಯಾವಾಗ ಲಿಂಗ ಪೂಜೆ ಮಾಡ್ಕೊಳಕತ್ತಾರ ಅದನ್ನು ನೋಡಿಬಿಟ್ಲು. ಯಾರು? ಯಮನವ್ವ. ವಯಸ್ಸೆಟ್ಟು 14-15 ವರ್ಷ. ಯಾವಾಗಿಂದ ಅದನ್ನು ನೋಡಿ ಬೆಳಗಾದ ಬಳಕ ಗುರುಗಳಿಂದ ಆ ಲಿಂಗ ಪೂಜೆ ಅದೆಲ್ಲ ತೀರಿಸ್ಕೊಂಡು ಹೊರಗೆ ಬಂದರು. ಹೊರಗೆ ಬಂದ ಬಳಕ ಹೋಗಿ ಯಮನವ್ವ ದೂರಿಂದ ಅವರು ಎಲ್ಲ ಮುಟ್ಟಿಸ್ಕೋತಿದ್ದಿಲ್ಲ, ಹಿಂಗೆ ದೂರಿಂದ ನಮಸ್ಕಾರ ಮಾಡಿ ಯಪ್ಪ ಅಂದರು. ಏನೋ ಯಮನವ ಯಪ್ಪ, ಮತ್ತು ನೀ ಮುಂಜಾನೆಂದ ಪೂಜೆ ಕುಂತಿದ್ದೆಲ್ಲ ಅದಕ್ಕೆ ಕೈಯಾಗಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಏನಂತಾರ ಅಂದ್ಲು. ಇದಕ್ಕೆ ಇಷ್ಟಲಿಂಗ ಅಂತಾರವಾ ಯಮನವ. ಯಪ್ಪ ನನಗೂ ಕೊಡಬೇಕು, ನನಗೂ ಅದು ಬೇಕು, ನಾನು ಅದರಿಂದ ಕಟ್ಕೋತೀನಿ, ಅದು ನಿನ್ನಿಂದ ಕಟ್ಕೋತೀನಿ, ನನಗೆ ಲಿಂಗ ಬೇಕತ್ತಿಕೊಂಡಂದಾಗ ಅದೆಲ್ಲ ಹಂಗೆ ಕೊಡಕ್ಕೆ ಬರಲ್ಲವಾ ಯಮನವ ಅಂದು. ಹಂಗೆಲ್ಲ ಕೊಡ್ಲಕ್ಕೆ ಬರಲ್ಲ, ಸಿಕ್ಕವ್ರಿಗೆ ಕೊಡ್ಲಕ್ಕೆ ಬರ್ತಾನೆ ಅದು ಲಿಂಗ ಅಂದು. ಹಾಗೆಲ್ಲ ಕೊಡೋಕೆಂದ ಬರಂಗಿಲ್ಲ. ಇದು ಬೇಕು ಒತ್ತಿಕೊಂಡಂದ್ರೆ ನೀ ಮಾಡ್ದಾಗಂದ ಸೇವಾ ಮಾಡು, ನೀ ಸೇವಾ ಮಾಡಿದ್ರೆ ಮಾತ್ರ ನಿನಗಂದ ಇದು ಸಿಗ್ತದ ಹತ್ತಿಕೊಂಡಂದು ದೊಡ್ಡ ಬಸವಾರ್ಯರು ಹೇಳಿದಾಗ ಯಮನವ ಅಂತಾಳ, ಯಪ್ಪ ನೀ ಏನು ಸೇವಾ ಒಪ್ಪಿಸು, ನಾ ಸೇವಾ ಮಾಡ್ತೀನಿ ಹತ್ತಿಕೊಂಡಂದಾಗ ಮಡದಾಗಿಂದ ಆಕಳು ಉಳದವಲ್ಲ ಆಕಳ ಕೈ ಹೋಗಂದು. ಮಡದಾಗ ಆಕಳದವಲ್ಲ ಆಕಳ ಕೈ ಯಾವಾಗ ನಿನ್ನ ಮ್ಯಾಲಿಂದ ಪ್ರೀತಿ ಅನ್ನಿಸ್ತದ ಅವಾಗ ನಾ ಕೊಡ್ತೀನಿ ಇದನ್ನ. ಹಾಗೆಲ್ಲ ಕೊಡಕಂದ ಬರಂಗಿಲ್ಲ. ನಿನ್ನ ಸೇವಾ ನನ್ನ ಮನಸ್ಸಿಗೆ ಇಡಿಸ್ಬೇಕು. ಏನ್ರಿ, ನೀ ಮಾಡ್ತಕ್ಕಂಥ ಸೇವೆ, ನೀ ಮಾಡ್ತಕ್ಕಂಥ ಭಕ್ತಿ ಅದು ನನ್ನ ಮನಸ್ಸಿಗೆ ಇಷ್ಟ ಆದಾಗ ಮಾತ್ರ ಅದನ್ನು ನಾನು ನಿನಗೆ ಕೊಡ್ತೀನಿ ಎತ್ತಿಕೊಂಡೊಂದು. ಯಾವಾಗಿಂದ ದೊಡ್ಡ ಬಸವಾರ್ಯರು ಅಂದಾಗ ಆಯ್ತಪ್ಪ ನಾ ಆಕಳು ಕಾಯ್ತೀನಿ ಎತ್ತಿಕೊಂಡೊಂದು ದಿನ ಕಮ್ಮಿ ಒಂದು 40-50 ಆಕಳಿದ್ವ ಮಾಡಿದಾಗ ದಿನ ಆಕಳು ಕಾಯ್ಲಕ್ಕೆಂದ ಹೋಗಾಕಿ ಮನೆಯಾಗಿಂದ ಇವರು ಯಾರು ದೊಡ್ಡ ಬಸವಾರ್ಯರು ಏನು ಹೇಳಿದರು ನೋಡು, ಆಕೆ ಯಮನವ ಆಕಳು ಕಾಯ್ಕೊಂಡು ಬರ್ತಾಳ, ಆಕೆಗೆ ಹೊಟ್ಟೆ ತುಂಬ ಊಟ ಕೊಡಬೇಡ. ಏನ್ರಿ, ಆಕೆ ಒಂದೇ ರೊಟ್ಟಿ ಕೊಡೋದು, ಒಂದೇ ಒಂದು ರೊಟ್ಟಿ ಕೊಡ್ಬೇಕು ಆಕೆಗೆ. ಯಾವಾಗಿಂದ ಒಂದೇ ರೊಟ್ಟಿ ಕೊಡ್ಬೇಕತ್ತಿಕೊಂಡಂದಾಗ ಆಯ್ತು ರೀ ಎತ್ತಿಕೊಂಡಂದು ಪಾಪ ಹಗಲೆಲ್ಲ ಆ ದನಗಳನ್ನು ಮೈಸ್ಕೊಂಡು ಬರೋಕಿ ಹೊತ್ತು ಮನೆಗೆ ಬಂದ ಬಳಕ ಈ ದೊಡ್ಡ ಬಸವಾರ್ಯರ ಮನೆಯಾಗಿಂದ ಧರ್ಮ ಪತ್ನಿ ಆ ಯಮನವ್ಗ ಒಂದು ರೊಟ್ಟಿ ಒಂದು ಈಡು ಪಲ್ಯ ಹಚ್ಚಿ ಕೊಡಕ್ಕೆ ಉಣ್ತಿದ್ಲು. ದೊಡ್ಡ ಬಸವಾರ್ಯರು ಕೇಳೋರು, ಮತ್ತು ಒಂದೇ ರೊಟ್ಟಿ ಕೊಟ್ಟಿದ್ದಲ್ಲ ಮತ್ತೇನ್ರಿ ಕೇಳಿದ್ಲನ್ನ ಯಮನವ್ವ? ಏನು ಕೇಳಿಲ್ಲ. ಅದು ಒಂದು ರೊಟ್ಟಿ ಬಿಟ್ಟರೆ ಅಂದ್ರೆ ಬೇರೆ ಏನು ಕೇಳಲಿಲ್ಲ ನನಗೆ. ನಾಳೆಗಿಂದ ಒಂದು ರೊಟ್ಟಿ ಕೊಡಬೇಡ, ಅರ್ಧ ರೊಟ್ಟಿ ಕೊಡುವಕ್ಕಿಗೆ ನೋಡ್ರಿ. ನಾಳೆಯಿಂದ ಅವಳಿಗೆ ಅರ್ಧ ರೊಟ್ಟಿ ಕೊಡು ಹತ್ತಿಕೊಂಡಂದ್ರು. ಆಯ್ತು ಹತ್ತಿಕೊಂಡ ಮರುದಿವ್ಸದಿಂದ ಮತ್ತೆ ದನಗಳ ಮೈಸ್ಕೊಂಡು ಬಂದ ಬಳಕ ಅವಾಗ ಯಮನವಾಗಿ ಒಂದು ಅರ್ಧ ರೊಟ್ಟಿ ಕೊಟ್ಟರು. ಮತ್ತೆ ಕೇಳಿದ್ರು ದೊಡ್ಡ ಬಸವಾರ್ಯರು, ಮತ್ತು ಅರ್ಧ ರೊಟ್ಟಿ ಕೊಟ್ಟರೆ ಮತ್ತೇನ್ರಿ ಕೇಳಿದನು? ಏನು ಕೇಳಿಲ್ಲ. ಅದೊಂದು ಅರ್ಧ ರೊಟ್ಟಿ ತೊಗೊಂಡು ಹೋಗ್ಯ. ಮರುದಿವ್ಸದಿಂದ ಅದಕ್ಕಿಂತ ಅರ್ಧ ಗಿರ್ದ. ಯಾವಾಗಿಂದ ಇದು ಎಲ್ಲ ಮುಗಿದ ಬಳಕೆಯಿಂದ ಗಿರ್ದಾನು ಕೊಟ್ಟರು, ಅದು ಅಟ್ರದೊಳಗೆ ಬದುಕು ಮಾಡಕತ್ಲು. ಗಿರ್ದ ರೊಟ್ಟಿ ಒಳಗಿಂದ 24 ತಾಸಿಂದ ಜೀವನ ಕಳಿಬೇಕು, ದನಗಳನ್ನು ಮೈಸ್ಕೊಂಡು ಬರಬೇಕು, ದನಗಳಿಗಿಂದ ಹುಲ್ಲು ತರಬೇಕು. ಇಷ್ಟೆಲ್ಲ ಆದ ಬಳಕೆಯಿಂದ ಮರುದಿವಸ ಮುಂದೆ ಏನು ಹೇಳ್ತಾರ, ಯಮನವ ಈ ಮಠದಾಗಿಂದ ನೀವು ಊಟ ಮಾಡೋದಿಲ್ಲ, ನಿನಗೊಂದು 5 ಮನೆ ತೋರಿಸ್ತೀನಿ, ಆ 5 ಮನೆಗಿಂದ ನೀನು ಭಿಕ್ಷಾ ಬೇಡ್ಕೊಂಡು ಬಂದು ಅಂತ ಉಣಬೇಕು. 5 ಮನೆ ಭಿಕ್ಷಾ ಬೇಡ್ಕೊಂಡು ಬಂದು ನೀವು ಊಟ ಮಾಡಬೇಕು. ಹೂನಪ್ಪ ನಾ ಉಣ್ತೀನಿ ಎತ್ತಿಕೊಂಡಂದು. ಪಾಪ ಹಗಲೆಲ್ಲ ದನಗಳ ಮೈಸ್ಕೊಂಡು ಬರಬೇಕು, ಹೊತ್ತು ಮನೆಗೆ 5 ಮನೆ ಅಂದು ಭಿಕ್ಷಾಕ್ಕೆ ಅಂದ ಹೋಗಬೇಕು. ಯಾವಾಗಿಂದ ಭಿಕ್ಷಾ ಬೇಡ್ಕೊಂಡು ಬಂದು ತಾಯಿ ತಾನು ಇಬ್ಬರು ಊಟ ಮಾಡ್ತಿದ್ರು. ಏನ್ರಿ, ಇಬ್ಬರು ಊಟ ಮಾಡ್ತಿದ್ರು. ಯಾವಾಗಿಂದ ಇಬ್ಬರು ಊಟ ಮಾಡ್ತಿದ್ರು. ಮುಂದ ಅದು ಏನು 5 ಮನೆ ಏನಿದ್ವಲ್ಲ ಆ 5 ಮನೆಯನ್ನು ತೋರಿಸಿದ್ರಲ್ಲ, ಆ 5 ಮನೆಯವರಿಗೆ ಏನು ಹೇಳಿದ್ರು, ಆಕೆಗೆ ಅಂದ್ರೆ ಭಿಕ್ಷಾ ನೀಡಬೇಡ್ರಿ ಅಂತ ಹೇಳಿದ್ರು ದೊಡ್ಡ ಬಸವಾರ್ಯರು. ದೊಡ್ಡ ಬಸವಾರ್ಯರು ಅವ್ರು ಆಕೆಗೆ ಭಿಕ್ಷಾಕ್ಕೆ ಬಂದಲ್ಲ, ಆಕೆಗೆ ಭಿಕ್ಷಾ ನೀಡಬೇಡ್ರಿ. 5 ಮನೆಯವರು ಒಂದು ಭಿಕ್ಷಾ ನೀಡೋದನ್ನು ಬಿಟ್ಟರು. ಯಾವಾಗಿಂದ ತಿರುಗಿಂದ ಕಾಲಿಗೈಲಿಂದ ಮನೆಗೆ ಬಂದಾಗ
ತಾಯಿ ಮಗಳ ಮುಖ ನೋಡಿ ತಾಯಿ ಕಣ್ಣು ಹೋಗಿದ್ದು. ಯಾವಾಗಿಂದ ತಾಯಿ ಮಗಳ ಮುಖ ನೋಡಿ, ಮಗಳ ಇದು ಏನಿದು ಉಪವಾಸ ಬೀಳೋದೈತಲ್ಲವ, ನಿನಗೆ ಯಾಕೆ ಇಂಥ ಹುಚ್ಚು ಬುದ್ಧಿ ಬಂತು, ಯಾಕೆ ಅದು ಲಿಂಗ ಬೇಕತ್ತುಕೊಂಡ ಕೇಳಿದಿ, ಯಾಕೆ ನೀ ಅಂದ ಇಟ್ಟು ಕಷ್ಟಪಡಕತ್ತಿದಿ, ನಾವು ಮೊದಲು ಹೆಂಗೆ ನಾವು ಕೂಲಿ ಕೆಲಸ ಮಾಡ್ತಿದ್ದೆವು ಹಂಗೆ ಕೂಲಿ ಕೆಲಸ ಮಾಡಿದ ಬದುಕುನು ಬ್ಯಾಡ ಹತ್ತುಕೊಂಡ. ಇಲ್ಲವ ನನಗೆ ಅಟ್ಟೆ ಕೊಡಬೇಡ ತಂದಾರ, ನಿನಗೆ ಊಟ ಕೊಡ್ತಾರಲ್ಲ ಅಪ್ಪ ಮಾಡ್ದಾಗ ಕೊಡ್ತಾನೆ, ನಿನಗೆ ಊಟ ಕೊಡ್ತಾನೆ, ನನಗೆ ಅಟ್ಟೆ ಕೊಡಬೇಡ, ನಿನಗೆ ಕುಳ್ಳಗತ್ತಾರಲ್ಲ ಹೊಟ್ಟೆ ತುಂಬ ಅನ್ನ, ನನಗೆ ಒಬ್ಬಾಕಿಗಿಂದ ಕುಡಿಬೇಡ ತಗೊಂಡು ಹೇಳ್ಯಾರ, ನೀ ಆರಾಮಿರು, ನೀ ಸುಖದಾಗಿರು, ನಾನು ಗುರುವಿನ ಪ್ರೀತಿ ಪಡಿಬೇಕು, ಆ ಗುರುವಿನಿಂದ ಆ ಲಿಂಗ ಅಂತಂಗಿಂದ ಪಡಿಬೇಕಂತ ತಗೊಂಡು. ಯಾವಾಗಿಂದ ಯಮನವ ಹಟುಕು ಬಿದ್ದಂದ ಉಪವಾಸ ಅಂದ ದನಗಳ ಕಾಯ್ತಿದ್ಲು, ದಿನ ಹೋದ ಮನೆಗೆ 5 ಮನೆಗಿಂದ ಹೋಗ್ತಿದ್ಲು. ಒಂದು ದಿವಸ ಅಂದ ದೊಡ್ಡ ಬಸವಾರ್ಯರು 5 ಮನೆಯವ್ರಿಗೆ ಏನು ಹೇಳಿದ್ರು ನೋಡು, 1ನೇ ಮನೆಯವ್ರಿಗೆ ಏನು ಹೇಳಿದ್ರು, ಆಕೆ ಬಂದನ್ನು ನೀವು ಭಿಕ್ಷೆ ನೀಡಬೇಡ. 2ನೇ ಮನೆಗೆ ಏನು ಹೇಳಿದ್ರು, ಆಕೆ 2ನೇ ಮನೆಗೆ ಬಂದ್ಲಲ್ಲ, ಆಕೆ ಬಾಯಿಗೆ ಏನು ಬರ್ತದೆ ಅದು ಬಂದಂಗೆ ಅಂದ ಬೈದು ಆಕೆಗೆ ನೀಡಲಾರ್ದೆ ಹಂಗೆ ಕಳಿಸ್ರಿ ಅತ್ತಿಪ್ಪು. ಇನ್ನು 3ನೇ ಮನೆಯವ್ರಿಗೆ ಏನು ಹೇಳ್ಯಾರ, ಏನ್ರಿ ಆಕೆ ಅಪ್ಪಿತಪ್ಪಿ ನಿಮ್ಮ ಮನೆಗೆ ಅಂದ ಭಿಕ್ಷಾಕೆ ಅಂದ ಬಂದ್ಲು ಒತ್ತಿಕೊಂಡಂದ್ರ ಆಕೆಗೆ ಕಲ್ಲಿನಿಂದ ಹೊಡೆದು ಬಿಡ್ರಿ ಎತ್ತಿಕೊಂಡು ಹೇಳು. ಆಯ್ತು ಹತ್ತಿಕೊಂಡಂದು ಪಾಪ ಅವರು ಭಕ್ತರಿಂದ ಒಪ್ಪಿಕೊಂಡ್ರು. ಯಾವಾಗಿಂದ ಯಮನವ ಪ್ರತಿನಿತ್ಯ ಅಂದ ಭಿಕ್ಷಾಕೆಂದ ಹೋದಂಗೆಂದ ಅವ್ವ ನನಗೆ ಭಿಕ್ಷಾ ನೀಡ್ರಿ ಎತ್ತುಕೊಂಡೆ ಹಿಂಗೆ ಹೋದಾಗ ಪಾಪ ಮರ್ತು ಅವ್ರು ಏನು ದೊಡ್ಡ ಬಸವಾರ್ರಿ ಹೇಳಿದ್ದು ಆ ಮನೆಯವ್ರಿಗೆ ತಿಳಿಯಾಗಿಲ್ಲ, ಮರ್ತಂದ ಆಕಿಗೆ ನೀಡಕ್ಕೆಂದ ಅಡಿಗೆ ತಂದಾರ. ಇನ್ನೇನು ನೀಡ್ಬೇಕತ್ತ ಅನ್ನೋದ್ರೊಳಗೆ ಅವ್ರ ಗುರುಗಳು ಹೇಳಿದ್ದು ನೆನಪಾಯಿ ಬಿಡ್ತು. ನೋಡ್ರಿ ನೀಡಾಕ ತಂದಿದ್ದೆ ಅಂದ ಅಡಿಗೆ ಏನ್ರಿ, ಯಾವಾಗಿಂದ ಗುರುಗಳು ಹೇಳಿದ್ದು ನೆನಪಾಯ್ತು, ನಮ್ಮ ಮನೆಗಿಂದ ಅಡಿಗೆ ನಡಿ ಮುನ್ನಡಿ ಎತ್ತಿಕೊಂಡೊಂದು ತಂದಿದ್ದ ಅಡಿಗೆಂದ ವಾಪಸ್ ಒಳಗೆ ಒಯ್ದ್ರ ಹೆಂಗಾಗ್ಲಿಕ್ಕಿಲ್ರಿ ಯಮನವ್ಗ. ಯಾವಾಗಿಂದ ಯಮನವ ವಿಚಾರ ಮಾಡ್ತಾಳ, ತಂದರೂ ಕೂಡ ನನ್ನ ಮನೆಗಿಂದ ಅಡಿಗಿಲ್ಲ ಹತ್ತಿಕೊಂಡಂತಾರ ತಂದಾಗ ಯಮನವ ಎಷ್ಟು ಸಮಾಧಾನ ನೋಡ್ರಿ, ಎಷ್ಟು ತಾಳ್ಮೆ ಏನ್ರಿ, ಬದುಕಿನೊಳಗಿಂದ ತಾಳ್ಮೆ ಅನ್ನೋದು ಭಾಳ ದೊಡ್ಡದು. ಯಾವಾಗಿಂದ ಯಮನವ ತಿಳ್ಕೊತಾಳ, ಬಹುಶಃ ಅದ್ರ ಮ್ಯಾಲೆ ನನ್ನ ಹೆಸರು ಬರೋದಿಲ್ಲ ಏನ್ರಿ, ಆ ಉಣ್ತಕ್ಕಂಥ ಅನ್ನದ ಕಾಳೆ ಮೇಲೆ ಅಕ್ಕಿ ಕಾಳೆ ಮೇಲೆ ಆ ಅಡಿಗೆ ಮೇಲೆ ನನ್ನ ಹೆಸರು ಬರೋದಿಲ್ಲ ಭಗವಂತ, ಅದಕ್ಕೆ ಅದು ತಂದನು ಕೂಡ ವಾಪಸ್ ಒಯ್ದಾರ, ಅವ್ರದ್ದೇನು ತಪ್ಪದ ತಿಳ್ಕೊಂಡು ನಕ್ಕೊಂತ 2ನೇ ಮನೆಗಿಂದ ಬಂದು ಬಳಕಿದ್ರ ಇಷ್ಟು ಬೈದ್ರೆ ಆಕೆ ಹೆಣ್ಮಗಳ್ರಿ ಮನಸ್ಸಿನಾಗಂದ ಕಳಕಳನಾಗತ್ತದ. ಯಾಕಂದ್ರೆ ಆಕೆ ಮಾಡ್ತಕ್ಕಂಥ ಸೇವಾ ದಿನನಿತ್ಯ ಮಡದಾಗ ಮಾಡ್ತಕ್ಕಂಥ ಸೇವಾ ಏನ್ರಿ, ಅವರೆಲ್ಲ ಜನರ ಜೋಡಿದಂತ ಪ್ರೀತಿದಿಂದ ಮಾತಾಡ್ತಕ್ಕಂಥ ನೋಡಿದ್ರ ಏನ್ರಿ, ಎಲ್ಲರೂ ಕೂಡ ಇಡೀ ಊರ ಆಕಿನ ಮೇಲೆ ಅಟ್ಟ ಪ್ರೀತಿ, ಯಾರ ಮೇಲೆ, ಯಮನವನ ಮೇಲೆ. ಆದ್ರೂ ಕೂಡ ಗುರುಗಳ ಮಾತು ಕೇಳಂದ ಬೈಬೇಕಲ್ಲ, ಮನಸ್ಸಿನಾಗ ಬೈಬಾರ್ದು ಏನ್ರಿ, ಬೈಬಾರ್ದು. ಪಾಪ ಒಳ್ಳೆಕೆದಾಳ ಆಕೆ ಎದ್ರ ಸಲುವಾಗಿ ಬೈಬೇಕತ್ತುಕೊಂಡು ಎಲ್ಲರೂ ತಿಳ್ಕೊಂಡ್ರು. ಆದ್ರೆ ಗುರುಗಳು ಹೇಳ್ಯಾರಲ್ಲ, ಬಾಯಿಗೆ ಬಂದಂಗೆಂದ ಬೈಲಕತ್ರು. ಅಲ್ಲ ಏನಾಗ್ಯದ ನಿನಗ, ಮನಾರಿಂದ ವಯಸ್ಸಿಗೆಂದ ಬಂದಿದಿ, ದುಡಿತಕ್ಕಂಥ ಶಕ್ತಿ ಅದ, ದುಡುಕೊತ್ತನ್ನೋದು ಬಿಟ್ಟು ಭಿಕ್ಷಾಕ್ ಬಂದು ಯಾರು ತಿಳ್ಕೊಂಡೊಂದು ಇವ ಮತ್ತು ದುಡಿಯಾಕತ್ತೀನಲ್ಲ ಅಪ್ಪನ ಮಾಡ್ದಾಗ ಮತ್ತು ಆಕಳ ಕಾಯ್ತೀನಲ್ಲ